ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ ಅಮೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದಂತಹ ರಂಜಾನ್ ಕಿಟ್ ರೇಷನ್ ಕಿಟ್ ಕಾರ್ಯಕ್ರಮದ ಇವತ್ತಿನ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೈಮಂಡ್ ತಂಡವು ಹಲವಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಕೆಲಸ ಮಾಡುತ್ತಾ ಬಂದಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಮುಂದುವರಿಯುತ್ತಾ ಇವತ್ತು ನಮ್ಮ ರಂಜಾನ್ ಕಳೆದ 3 ವರ್ಷಗಳಿಂದ ನಾವು ಸುಮಾರು 100ರಿಂದ 150 ಕುಟುಂಬಗಳಿಗೆ ರಂಜಾನ್ ಕಿಟ್ಟನ್ನು ನಾವು ಮನೆಗೆ ತಲುಪಿಸ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಕೂಡ ಸುಮಾರು ಈಗ ಒಂದು 100 ಕಿಟ್ ರೆಡಿಯಾಗಿದೆ. ಇನ್ನೂ ಕೂಡ ಸುಮಾರು 100 ಕಿಟ್ ರೆಡಿ ಆಗಲಿಕ್ಕೆ ಉಂಟು. ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ತಂಡದ ಸದಸ್ಯರು, ವಿಶೇಷವಾಗಿ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರುವ ಸದಸ್ಯರು, ಅದರಲ್ಲಿ ಕೂಡ ನಮ್ಮ ಇಬ್ರಾಹಿಂ ಆಗಲಿ, ಸತ್ತಾರ್ ಆಗಲಿ, ರಮೀಜ್ ಆಗಲಿ, ಹಾರಿಷ್ ಆಗಲಿ, ಅರ್ಫೈನ್ ಆಗಲಿ, ಇತರ ಎಲ್ಲ ಯಾರೆಲ್ಲ ನಮ್ಮ ಡೈಮಂಡ್ ತಂಡದ ಗಲ್ಫ್ ಸದಸ್ಯರಿದ್ದಾರೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇದಕ್ಕಾಗಿ ಹೋರಾಡಿದಂತಹ ನಮ್ಮ ಈ ಊರಲ್ಲಿರುವಂತಹ ನಮ್ಮ ಸದಸ್ಯರು ಆಸಿಫ್ ಆಗಲಿ, ನಮ್ಮ ತಂಡದ ಅಧ್ಯಕ್ಷರಾಗಲಿ, ಇದಕ್ಕೆ ಪೂರಕವಾಗಿ ಸಹಕಾರ ಮಾಡಿದಂಥ ಎಲ್ಲರನ್ನು ನಾನು ಅಭಿನಂದಿಸುತ್ತಾ, ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಆಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಮುಖಚೇರಿ ಉಳ್ಳಾಲ ಕಳೆದ 40 ವರ್ಷದಿಂದ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಎಲ್ಲ ರಂಗದಲ್ಲೂ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇಂದು ರಮದಾನ್ ಕಿಟ್ ವಿತರಣೆಯನ್ನು ಮಾಡಲಿದ್ದೇವೆ. ನಾವು ನಮ್ಮ ಸದಸ್ಯರುಗಳಿಗೂ ಹಾಗೂ ನಮ್ಮ ನೆರೆಕೆರೆಯ ರೋಗಬಾಧಿತ ನಮ್ಮ ನೆರೆಕೆರೆಯವರಿಗೂ ಎಲ್ಲರಿಗೂ ನಾವು ಈ ಕಿಟ್ಟನ್ನು ನಾವು ಕೊಡಲಿದ್ದೇವೆ ಇನ್ಶಾ ಅಲ್ಲಾ. ನಮ್ಮ ಈ ಒಂದು ಕಿಟ್ಟನ್ನು ಆಯೋಜಿಸಲಿಕ್ಕೆ ನಮ್ಮ ಗಲ್ಫ್ ತಂಡದ ಸದಸ್ಯರ ಸಹಭಾಗಿತ್ವ ತುಂಬ ಇದೆ. ಅದರಲ್ಲೂ ನಮ್ಮ ಇಬ್ರಾಹಿಂ ಮಕ್ಕಾ, ಸ್ವಿಸ್ ಹೋಟೆಲ್ ಮಕ್ಕಾ ಅವರ ಕೊಡುಗೆ ತುಂಬ ಇದೆ. ಅದೇ ಥರ ನಮ್ಮ ಗಲ್ಫ್ ತಂಡದ ಎಲ್ಲ ಸದಸ್ಯರು ಸತ್ತಾರ್, ಕೈಸರ್, ಅರ್ಫೈನ್, ಇಶಾಕ್ ಎಲ್ಲರೂ ಕೂಡ, ನಮ್ಮ ಶಫೀಕ್ ಭಾಯ್ USA ಎಲ್ಲರೂ ಕೂಡ ಇದೊಂದು ಕಿಟ್ಟನ್ನು ಆಯೋಜಿಸಲಿಕ್ಕೆ ಅವರ ಯೋಗದಾನ ನೀಡಿದ್ದಾರೆ. ನಮ್ಮ ಸದಸ್ಯರಲ್ಲಿ ಒಂದು ವಿನಂತಿ, ನೀವು ಕ್ರೀಡಾ ರಂಗದಲ್ಲಿ ಮಾತ್ರವಲ್ಲ, ಈ ಸಮಾಜ ಸೇವೆಯಲ್ಲೂ ನೀವು ತೊಡಗಬೇಕು. ಇದರ ಒಂದು ಸವಿಯನ್ನು ನೀವು ರುಚಿಸಬೇಕು. ಇಂತಹ ಈ ಒಂದು ರಮದಾನ್ ಎಂಬ ಈ ಪವಿತ್ರ ತಿಂಗಳಲ್ಲಿ ನಾವು ಒಂದು ಚಿಕ್ಕ ಒಂದು ಸದಕ ಮಾಡಿದರೂ ಅದೊಂದು ದೊಡ್ಡ ಒಂದು ಪ್ರತಿಫಲ ಸಿಗುವಂತಹ ಒಂದು ತಿಂಗಳಾಗಿದೆ ಇದು. ಆದ್ದರಿಂದ ನೀವೆಲ್ಲರೂ ಇದರಲ್ಲಿ ತೊಡಗಬೇಕು ಎಂದು ನಾನು ಆಶಿಸುತ್ತಾ, ಎಲ್ಲರಿಗೂ ಈ ಒಂದು ಕಿಟ್ಟನ್ನು ಆಯೋಜಿಸಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ, ನಮ್ಮ ಊರಲ್ಲಿರುವ ಎಲ್ಲ ಸದಸ್ಯರಿಗೂ, ಗಲ್ಫಲ್ಲಿರುವ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು